ರಾಮಾಚಾರಿ ಏನ್ ಪೇಪರ್ಸ್ ಇದೆಲ್ಲ? ಅದೇ ಮೇಡಮ್, ಆ ಸೆಕ್ಷನ್ ಲ್ಯಾಪ್ಟಾಪಿಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದ್ವಲ್ಲ, ಅದರ ಹಾರ್ಡ್ ಕಾಪಿನ ಪ್ರಿಂಟ್ಔಟ್ ತೆಗಿತಾ ಇದ್ದೀನಿ. ಅದ್ ಸಾಫ್ಟ್ ಕಾಪಿನೇ ಸಾಕಿತ್ತಲ್ವಾ, ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳ್ತಿದ್ಯಾ? ಇಲ್ಲ ರೀ, ಡ್ಯಾಡ್ ಯಾಕೆ ಹಿಂಗ್ ಮಾಡಿದ್ರಿ? ನಾನೇನ್ ಮಾಡಿದೆ? ಯಾರು ಕೇಳಿದ್ಲು ಅಂದ ತಕ್ಷಣ ಬ್ಯಾಂಕ್ನ ದುಡ್ಡಿನ ವ್ಯವಹಾರ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂದಿದ್ದು ಯಾಕೆ? ಆ ಬಹುತ್ ಬಡ ಗಲ್ತಿಕೆ ಆಯ್. ಆ ಗಲ್ತಿ ಆಗಿದ್ದು ನಿನ್ನಿಂದಾನೇ ಕಣೋ. ಅರೆ ಮನೆ ಕ್ಯಾಕ್ಯಾ? ಮೊದಲು ನೀನು ಅವಳ ಮೇಲೆ ಡೌಟ್ ಮಾಡಿದೆ, ಆಮೇಲೆ 1 ವೀಕಲ್ಲಿ ಮದ್ವೆ ಆಗ್ಲಿಕ್ಕೆ ಹೇಳು ಅಂದೆ, ಆಮೇಲೆ ಅವಳ ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಪ್ಪು ಅಂದೆ. 1 ವಾರದಲ್ಲಿ ಮದ್ವೆ ಅಂದ ತಕ್ಷಣ ಅವಳು ಒಪ್ಕೊಂಡ್ಲು ಅಲ್ವಾ? ನಿನ್ನ ಡೌಟ್ಗೆ ನಾನು ಹಾಗೆ ಮಾತಾಡುವಾಗೆ ಆಯ್ತು. ಅಲ್ಲ ಡ್ಯಾಡ್, ನಾನು ನೀನ್ ಡೌಟ್ ಮಾಡಿದ್ದಕ್ಕೆ 1 ವಾರದಲ್ಲಿ ಮದ್ವೆ ಆಗ್ಬೇಕು ಅಂತ ನಾನು ಕಂಡೀಷನ್ ಹಾಕಿದ್ದೆ, ಅದಕ್ಕೆ ಅವಳು ಈಗ ಕಂಡೀಷನ್ ಹಾಕಿದ್ಲು. ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇರೋ ತರ ಅವಳು ನಮ್ಗೆ ಚೆಕ್ ಇಟ್ಲು. ಅದಕ್ಕೆ ಬ್ಯಾಂಕ್ ಸ್ಕ್ಯಾಮ್ ಅಲ್ಲಿರೋ ಅಷ್ಟು ದುಡ್ಡು ಮತ್ತೆ ರೀಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಾ? ಯು ಡೋಂಟ್ ವರಿ ಬೇಟ, ಈಗ ನಿನ್ ಡ್ಯಾಡಿ ಏನೇ ಮಾಡಿದ್ರು ಅದರಿಂದ ಒಂದು ಅರ್ಥ ಇರುತ್ತೆ. ಇದೊಂದು ಛೋಟಾ ಮಚ್ಲಿ ಅಷ್ಟೇ, ಇದನ್ನ ಹಾಕಿ ಬಡ ಮಿಸ್ಲಿ ಹಿಡಿತಾನೆ ಅಪ್ಪ. ಆದ್ರೂ ಡ್ಯಾಡ್, ಅರೆ ತುಮ್ ಚುಪ್ ಬೇಟು. ನೋಡು, ಮೊದಲೇ ನನಗೆ ತುಂಬಾ ಟೆನ್ಷನ್ಸ್ ಇದೆ, ಅದ್ರ ನಡುವಲ್ಲಿ ಇದು ಬೇರೆ. ಬೇಗ ಬೇಟ, ತುಮ್ ಚಿಂತಾ ಮತ್ ಕರೋ, ಸಬ್ ಮೇ ಹ್ಯಾಂಡಲ್ ಕರೋ, ಯು ಡೋಂಟ್ ವರಿ. ಈ ವೀಕ್ ತುಂಬಾ ಬಿಸ್ನೆಸ್ ಮೀಟಿಂಗ್ಸ್ ಇದೆ, ಅದ್ ನಡುವೆ ನಿನ್ ಮಾತ್ ಕೇಳಿ ಅರ್ಜೆಂಟ್ ಆಗಿ ಮದ್ವೆ ಮಾಡೋ ಹಾಗೆ ಆಯ್ತು. ಬರ್ಬೇಕಾಗಿರೋದ್ ಬರುತ್ತೆ ಅಂದ್ರೆ ಏನ್ ಅರ್ಥ ದೊಡ್ಡಪ್ಪ? ನಿನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ ಅಂತ ಕಣಮ್ಮ. ಅಲ್ಲ, ಮನೆ ಸೊಸೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಗೌರವ ಕಡಿಮೆ ಆಗಲ್ವಾ? ನೀನೇ ಹೇಳು. ಇಲ್ಲ ದೊಡ್ಡಪ್ಪ, ಅನಿತನ್ ಮಾತಿನ ದಾಟಿ ಬಿಸಿ ಮುಟ್ಸೋ ತರ ಇತ್ತು. ಯಾಕಮ್ಮ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಬಿ ಪಾಸಿಟಿವ್. ನಿನ್ನ ಬ್ಲಡ್ ಗ್ರೂಪ್ ನೆಗೆಟಿವ್ ಅಂದ ತಕ್ಷಣ ನಿನ್ ಥಿಂಕಿಂಗ್ ಕೂಡ ನೆಗೆಟಿವ್ ಆಗಿರಬಾರ್ದು. ನೋಡಮ್ಮ, ನನ್ನ ನಾಲ್ಗೆನಲ್ಲಿ ಮಚ್ಚೆ ಇದೆ, ನಾನು ಏನ್ ಹೇಳ್ತೀನೋ ಅದು ಹಾಗೇ ಆಗುತ್ತೆ. ಬಾವ, ನಿಮ್ ಮಾತೆ ನಿಜ ಆಗಿದ್ರೆ ಬರ್ತೀನಿ ಅಂದವರು ಯಾಕೆ ಇನ್ನೂ ಬಂದಿಲ್ಲ? ಅಲ್ಲ, ಅವಳು ಹೋಗ್ತೀನಿ ಅಂದವಳು ಇನ್ನು ಯಾಕೆ ಹೋಗಿಲ್ಲ? ನೀನ್ ನನ್ನ ಹೆಂಡ್ತಿನ ಇಲ್ಲ ತಲೆ ರಕ್ತ ಹೀರೋ ಹೇನ? ಏನು ಅಲ್ಲ, ನಾನು ಅನ್ನೋ ನಿಮ್ಮನ್ ಕಟ್ಕೊಂಡ್ ಗೋಳಾಡ್ತಿರೋ ಪಾಪದ ಹೆಣ್ಣು. ನಿನ್ಗೇನೆ ಕಡಿಮೆ ಮಾಡಿದೀನಿ? ಏನ್ ತೊಂದರೆ ಕೊಟ್ಟಿದ್ದೀನಿ? ಅಯ್ಯೋ ಬಾವ, ನಿಮ್ ಜಗಳ ಸ್ವಲ್ಪ ನಿಲ್ಸ್ತೀರಾ? ನನ್ ಮಗಳ ಜೀವನದ ಕತೆ ಏನು ಅಂತ ಹೇಳಿ. ಇವಾಗ ಅನಿತಾ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಾಯ್ತು ಅಂದ್ಮೇಲೆ ಎಲ್ಲ ಸುಖಾಂತ್ಯ ಆಯ್ತು ಅಂತ ಅರ್ಥ ತಾನೆ? ಇಷ್ಟಾದ್ಮೇಲೂ ಅವಳು ಮುಂದೆ ಬಂದು ಅವತ್ ಕೊಟ್ಟ ಮಾತು ಅಂತ ಕೇಳೋ ಧೈರ್ಯ ಅವಳಿಗೆ ಇದೆಯಾ? ಯೋಚನೆ ಮಾಡಿ ಸ್ವಲ್ಪ. ಅವರೆಲ್ಲರಲ್ಲಿ ಪಲ್ಲವಿನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದ ಕ್ಷಣಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರಬಹುದು. ಅದಕ್ಕೆ ಕಾರ್ ಕಳಿಸಿ ಡ್ರೈವರ್ ಹತ್ರ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ. ನನ್ನ ಊಹೆ ಕರೆಕ್ಟ್ ಆದ್ರೆ ಇನ್ನೇನ್ ಮನೆ ಮುಂದೆ ಕಾರ್ ಬಂದಂತೆ ನೋಡ್ತಾ ಇರಿ. ನೋಡಿದ್ರಾ, ನಾನು ಹೇಳಿಲ್ವಾ ಕಾರ್ ಬಂದ್ ನಿಲ್ಲುತ್ತೆ ಅಂತೇಳಿ? ಇವಾಗ ಡ್ರೈವರ್ ಒಳಗಡೆ ಬಂದು, ಮೇಡಮ್ ದಯವಿಟ್ಟು ಬನ್ನಿ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತ ಹೇಳಿ ಕರೀತಾನೆ. ನೋಡ್ತಾ ಇರಿ, ಆಗೋದೇ ಹಾಗೆ. ಯಾಕಂದ್ರೆ ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ. ಪಲ್ಲವಿ, ನಿನ್ ಲಗೇಜ್ ರೆಡಿ ಇದೆ ತಾನೆ? ರೇ, ಬಂದಿರೋದು ಡ್ರೈವರ್ ಅಲ್ಲ, ಲಾಯರು. ಈ ಸುಮ್ಮನೆ ಸ್ವಲ್ಪ. ತಾವ್ಯಾರು ಗೊತ್ತಾಗ್ಲಿಲ್ಲ. ನಾನು ಲಾಯರ್ ಲಕ್ಷ್ಮೀಪತಿ. ನೀವು ಕರಿಕೋಟ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಲಾಯರು ಅಂತ. ಅಲ್ಲ, ನೀವು ದಾರಿ ತಪ್ಪಿ ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಅದು ಗೊತ್ತಾಗ್ಲಿಲ್ಲ.
ನಾನು ದಾರಿ ಬಂದಿಲ್ಲ. ಅನಿತಾ ಅವ್ರ ಮನೆಯಿಂದ ಬರ್ತಾ ಇದ್ದೀನಿ. ಪಲ್ಲವಿಯವ್ರನ್ನ ನೋಡ್ಬೇಕಾಗಿತ್ತು. ನಾನೇ ಪಲ್ಲವಿ. ಹೇಳಿ ಸರ್, ಏನಾಗ್ಬೇಕಿತ್ತು? ನೋಡಿ ಮೇಡಮ್, ನಿಮ್ ಗಂಡ ಮಿಥುನ್ ನಿಮ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು. ರಾಮಾಚಾರಿ, ಏನ್ ಪೇಪರ್ಸ್ ಇದೆಲ್ಲ? ಅದೇ ಮೇಡಮ್, ಆ ಸೆಕ್ಷನ್ ಲ್ಯಾಪ್ಟಾಪಿಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದ್ವಲ್ಲ, ಅದರ ಹಾರ್ಡ್ ಕಾಪಿನ ಪ್ರಿಂಟ್ಔಟ್ ತೆಗಿತಾ ಇದ್ದೀನಿ. ಅದ್ ಸಾಫ್ಟ್ ಕಾಪಿನೇ ಸಾಕಿತ್ತಲ್ವಾ, ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳ್ತಿದ್ಯಾ? ಇಲ್ಲ ರೀ, ಆ ಸಕ್ಸೆ ನಾನು ನಿಮ್ಮ ತಾಯಿ ಹಣ ಆಸ್ತಿಗೋಸ್ಕರ ಬರೀ ಮೋಸ ಮಾಡಿದ್ನ ಕಂಡುಹಿಡಿಬೇಕು ಅಂದಿದ್ರೆ ಇಷ್ಟು ಸಾಕಿತ್ತು. ಆದ್ರೆ ಅವ್ರು ಮಾಡಿದ್ದು ಏನು ತಪ್ಪು ಮಾಡದಿರೋ ದೇವ್ರಂತ ಇರೋ ನಿಮ್ಮ ಅಪ್ಪನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲ್ ಸೇರಂಗ್ ಮಾಡಿದ್ರು. ಮಗು ಥರ ಮನ್ಸಿರೋ ನನ್ನ ಜೊತೆನೆ ಹುಟ್ಟು ಬೆಳೆದಿರೋ ನನ್ನ ತಮ್ಮನ್ನ ಸಾಯಿಸಿ ಜೀವನ ಪರ್ಯಂತ ನಾವೆಲ್ಲರೂ ನೆನಪಲ್ಲೇ ಕೊರ್ಗಂಗ್ ಮಾಡಿದ್ರು. ಅಷ್ಟೆಲ್ಲ ಸಾಲದು ಅಂತ ಇನ್ನೂ ಹುಟ್ಟದೇ ಇರೋ ನಮ್ಮ ಮಗು ಮೇಲೆ ಹಾಗೆ ಸಾಧಿಸಕ್ಕೆ ನೋಡ್ತಾ ಇರೋ ಈ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆನೇ ಆಗಬೇಕು. ಅದು ಮಾತ್ರ ಅಲ್ಲ, ಮುಂದೆ ಅವ್ರು ಯಾವ ಕೋರ್ಟ್ಗೆ ಹೋದ್ರು ಅವ್ರಿಗೆ ಸಿಕ್ಕಿರೋ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬಾರ್ದು. ಹಾಗಾಗಬೇಕು ಅಂದ್ರೆ ನಾವು ಕಲೆಕ್ಟ್ ಮಾಡ್ಕೊಡೋ ಎವಿಡೆನ್ಸು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ನೀನ್ ಹೇಳಿದ್ ನಿಜ ರಾಮಾಚಾರಿ. ನಾನ್ ಡ್ಯಾಡಿಗ್ ಮಾಡಿದ ದ್ರೋಹನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಿಜ ಏನು ಅಂತ ಪ್ರೂವ್ ಮಾಡ್ಬಿಟ್ರೆ ಅವನ್ನ ಜೈಲಿಂದ ರಿಲೀಸ್ ಮಾಡ್ತಾರೆ. ನಮ್ ಮಗುಗೇನಾದ್ರೂ ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದನ್ನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಾವಿಬ್ರು ನಮ್ಮ ಮಗುನ ಕಾಪಾಡ್ಕೊಂಡ್ಬಿಟ್ವಿ. ಆದ್ರೆ ನಾವಿವಾಗ ಏನ್ ಮಾಡಿದ್ರು ವಾಪಸ್ ಬರ್ದೇ ಇರೋದು ನಮ್ ಕೃಷ್ಣನ್ ಪ್ರಾಣ. ಅಂತ ಅಮೂಲ್ಯವಾದ ಜೀವನ ಅವ್ರ ಸ್ವಾರ್ಥಕ್ಕೋಸ್ಕರ ಸಾಯಿಸ್ಬಿಟ್ರಲ್ಲ, ಅದನ್ನ ನಾವು ಕ್ಷಮಿಸಬಾರ್ದು ರಾಮಾಚಾರಿ. ಮೇಡಮ್, ಬಿಡಲ್ಲ. ಇದ್ರ ಹಿಂದೆ ಇರೋ ಒಬ್ಬೊಬ್ರಿಗೂ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಿದ್ಧಾರ್ಥ್ ಸರ್ಗೆ ಇಷ್ಟನ್ನು ನಾವು ತಲುಪಿಸ್ಲೇಬೇಕು. ಅಯ್ಯೋ, ಇದೇನಿದು? ಅಪಶಕುನ ಆಗೋಯ್ತಲ್ಲ. ನಮ್ ಜಾನ್ಸಿ ಸಂಸಾರ ಶುರು ಆಗ್ತಿದೆ, ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಕ್ ಹೇಳಿದ್ರಿ. ಆದ್ರೆ ಇದೇನಿದು? ಕಾಯಿ ಅಡ್ಡ ದಿಡ್ಡಿ ಹೊಡೆದೋಗ್ಬಿಡ್ತಲ್ಲ. ಅಪ್ಪ, ನನ್ಗೇನೋ ಇದು ಅಪಶಕುನ ಅಂತ ಅನ್ಸ್ತಾ ಇದೆ. ನಮ್ ಜಾನ್ಸಿ ಸಂಸಾರದಲ್ಲಿ ಏನಾದ್ರೂ ಕೆಟ್ಟದಾಗತ್ತೆ ಅನ್ನೋ ಮುನ್ಸೂಚನೆ ಇರ್ಬೋದಾ? ಮೇಡಮ್, ತೆಂಗಿನಕಾಯಿ ಸರಿಯಾಗಿ ಹೊಡಿದೇ ಇರೋದಕ್ಕೂ ಅವರಿಬ್ರು ಸಂಸಾರಕ್ಕೂ ಏನ್ ಸಂಬಂಧ? ಎಲ್ಲ ಸರಿ ಹೋಗಿದ್ದಕ್ಕೆ ಅವ್ರ ಸಂಸಾರ ಶುರು ಆಗ್ತಿದೆ. ಇರ್ಬೋದು ರಾಯ್, ಆದ್ರೆ ಇವಾಗ ಮುಂದೆ ಯಾವ್ದು ಅಡೆತಡೆಗಳು ಬರಬಾರ್ದು ಅಂತ ದೇವ್ರ ಕೇಳ್ಕೊ ಅಂತ ಪೂಜೆ ಮಾಡಿಸ್ತಿರ್ಬೇಕಾದ್ರೆ ಈ ತರ ಆದ್ರೆ ಅದು ಅಪಶಕುನ ಅಲ್ವಾ? ಯಾಕೆ ನೀವೇ ಎಲ್ಲ ನಿರ್ಧಾರ ಮಾಡ್ತಾ ಇದ್ದೀರಾ? ಹುಷಾರಿಲ್ದೇ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಕೇಳ್ಬೇಕು. ಹಾಗೆ ಈ ತರ ವಿಷಯಕ್ಕೆ ಯಾರನ್ನ ಕೇಳ್ಬೇಕೋ ಅವ್ರನ್ನೇ ಕೇಳ್ಬೇಕು. ಹಾಗಿದ್ರೆ ತಾತ, ನಾವಿವಾಗ ಯಾರನ್ನ ಕೇಳ್ಬೇಕು? ಅದೇಮ್ಮ, ಈ ನಾರಾಯಣಾಚಾರ್ಯ ಮಗ ರಾಮಾಚಾರಿ ಇಲ್ವಾ, ನೀನ್ ಮದುವೆ ಮಾಡಿಸಿದವಳು ಅವ್ರನ್ನ ಕೇಳಿದ್ರೆ ಕರೆಕ್ಟ್ ಕ್ಲಾರಿಟಿ ಸಿಗುತ್ತಪ್ಪ. ಬರೀ ಮದ್ವೆ ಮಾಡಿದ್ ಮಾತ್ರ ಅಲ್ಲ ತಾತ, ನನ್ ಕೈ ತಪ್ಪ ಹೋಗ್ತಿದ್ದ ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡಿದ್ದು, ನನ್ ಜೀವನ ಸರಿ ಮಾಡಿದ್ದು ಕೂಡ ಇವ್ರೆ. ಫೋನ್ ಎಲ್ಲಿಟ್ಟೆ? ಫೋನ್ ಕೊಡು. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಪ್ಪ.
ನೀನ್ ಹೇಗಿದ್ಯಾ ಹೇಳು? ಸರ್ ಯಾಕೆ ಸರ್ ಏನಾಯ್ತು? ನಿಮ್ಮ ವಾಯ್ಸ್ ಕೇಳಿದ್ರೆ ಏನೋ ಗೊಂದಲ ಆತಂಕ ಇದೆ ಅನಿಸ್ತಾ ಇದೆಯಲ್ಲ. ಹುನಪ್ಪ, ಒಂಚೂರು ಆತಂಕ ಎದುರಾಗಿದೆ. ಅದು ಯಾಕೆ ಏನು ಅಂತ ನೀನು ಕೇಳಿದ್ರೆ ನೀನು ಅದಕ್ಕೆ ಸರಿಯಾಗಿ ಸಮಜಾಯಿಸಿ ಕೊಡ್ತೀಯ ಅಂತ ಫೋನ್ ಮಾಡಿದ್ನಪ್ಪ. ಏನು ಹೇಳಿ ಸರ್. ಅದು ಏನಿಲ್ಲ, ಅಯ್ಯೋ ಇದೇನಿದು ಅಪ್ಶಕುನ ಆಗೋಯ್ತಲ್ಲ. ಅದು ಅಪಶಕನ ಅನ್ನೋ ಥರ ಮನಸ್ಸಿಗೆ ಬಂತು. ಅದಕ್ಕೆ ನೀನು ಕೇಳಿದ್ರೆ ಸಮಜಾಯಿಸಿ ಕೊಡ್ತೀಯ ಅಂತ ಫೋನ್ ಮಾಡಿದ್ನಪ್ಪ. ಸರ್ ನೀವೇನು ಚಿಂತೆ ಮಾಡಬೇಡಿ, ಅದು ಅಪಶಕನದ ಮುನ್ಸೂಚನೆ ಅಲ್ಲ, ದೃಷ್ಟಿ ದೋಷ ನಿವಾರಣೆ ಆಗಿದೆ ಅಂತ ಅರ್ಥ. ಓ, ಹೌದು ಸರ್. ನಾವು ಯಾವ್ದಾದ್ರು ಹಬ್ಬದ ಸಮಯದಲ್ಲಿ ಮನೆ ಮುಂದೆ ಆಗಲಿ ಅಂಗಡಿ ಮುಂದೆ ಆಗಲಿ ತೆಂಗಿನಕಾಯಿನ ನೀವಳಿಸಿ ಈಡ್ಗಾಯಿ ಅಂತ ಹೊಡಿತೀವಿ ತಾನೆ? ಹೌದೌದು. ಅದನ್ನ ಹೊಡೆಯೋ ಉದ್ದೇಶ ಏನು ಹೇಳಿ? ಏಪ್ಪ, ಯಾರ್ದಾರು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಅದು ಹೊಟ್ಟೋಗ್ಲಿ ಅಂತ. ಅದು ಯಾವತ್ತಾದ್ರೂ ಸರಿಯಾಗಿ 2 ಹೋಳಾಗತ್ತ ಸರ್? ಹಾಗೆ ನಾವು ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಪೂಜೆ ಮಾಡ್ಬೇಕಾದ್ರೆ ಕಾಯಿ ಒಡೆದಾಗ ಅದು ಅಡ್ಡಾದಿಡ್ಡಿ ಹೊಡೆದ್ರೆ ದೃಷ್ಟಿ ನಿವಾರಣೆ ಆಗಿದೆ, ಆ ಕಾರ್ಯ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅರ್ಥ. ಜೊತೆಗೆ ಹೊಸದಾಗಿ ಸಂಸಾರ ಶುರು ಮಾಡ್ತಿರೋರ್ ವಿಷಯವಾಗಿ ಪೂಜೆ ನಡೀತಾ ಇದ್ರೆ ಅಲ್ಲಿ ಕಾಯಿ ಏನಾದ್ರೂ ತೊಟ್ಲು ಆಕಾರದಲ್ಲಿ ಒಡೆದ್ರೆ ಅವಾಗ ಆ ಮನೆಯಲ್ಲಿ ಹೊಸದಾಗಿ ತೊಟ್ಲು ಕಟ್ತಾರೆ ಅಂತ ಅರ್ಥ. ಅದರಿಂದ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸರ್, ಅದು ಶುಭ ಸೂಚನೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ಈಗ ನವರಾತ್ರಿ ಬರ್ತಾ ಇದೆಯಲ್ಲ, ಯಾವತ್ತಾರು ನೀನು ಬಿಡುವಾದಾಗ ಒಂದ್ ದಿವಸ ಬಂದು ಪಾರಾಯಣ ಮಾಡ್ಕೊಡಪ್ಪ. ಸರಿ ಸರ್. ಹೇಳ್ಪಲ್ಲು, ಮಿತು, ನೀನ್ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯಾ? ಬೇರೆ ದಾರಿ ಇಲ್ಲ ಅನ್ಸ್ತು ಪಲ್ಲು. ಹುಡ್ಕೋ ಮನ್ಸ್ ಮಾಡಿದ್ರೆ 1000 ದಾರಿ ಸಿಗುತ್ತೆ ಮಿತು. 1000 ದಾರಿ ಸಿಗ್ಬೇಕು ಅಂತಂದ್ರೆ ಒಂದಾದ್ರೂ ಹೆಜ್ಜೆ ಇಡ್ಬೇಕಲ್ವಾ ಪಲ್ಲು? ಆ ಹೆಜ್ಜೆ ಈ ಡಿವೋರ್ಸ್ ನೋಟಿಸ್ ಅಂತ ಯಾಕೆ ನಿರ್ಧಾರ ಮಾಡ್ದೆ ಮಿತು? ಮಾತಿಂದ ಏನೂ ಆಗಲ್ಲ ಅನ್ನೋ ಕ್ಷಣದಲ್ಲಿ ಕೆಲಸದಿಂದ ಉತ್ತರ ಕೊಡ್ಬೇಕಾಗುತ್ತೆ ಪಲ್ಲು. ನಾನ್ ಎಲ್ಲ ಸರಿ ಮಾಡೋ ಪ್ರಯತ್ನದಲ್ಲೇ ಇದೀನಿ ಮಿತು. ಪ್ರತಿಯೊಂದಕ್ಕೂ ಒಂದ್ ನಿರ್ದಿಷ್ಟವಾದ ಸಮಯ ಅಂತಿರುತ್ತಲ್ವಾ, ಅದು ಮೀರಿದಾಗ ಇಂಥ ನಿರ್ಧಾರ ತಗೋಬೇಕಾಗುತ್ತೆ. ಹಾಗಾದ್ರೆ ನೀನ್ ನನ್ನ ಪ್ರೀತಿ ಮಾಡಿದ್ದು? ನಿಜ, ಇವತ್ತಿಗೂ ಪ್ರೀತಿ ಮಾಡ್ತಾ ಇದ್ದೀನಿ. ಆ ಪ್ರೀತಿ ನಿನ್ನಲ್ಲೂ ಇದೆ ಅನ್ನೋ ಭಾವನೆಯಲ್ಲೇ ಬದುಕ್ತಾ ಇದ್ದೀನಿ. ಇರೋದಕ್ಕೆ ನಾನು ಇಲ್ಲಿ ಆ ಝಾನ್ಸಿ ಓಡ್ಸೋದಕ್ ಪ್ರಯತ್ನ ಮಾಡ್ತಿರೋದು. ಆದ್ರೆ ಅವಳು ಹಂತವಾಗಿ ಕಾರ್ಯನ ಸಾಧಿಸ್ಕೊಂಡು ನಿಮ್ ಮನೆಯಲ್ಲಿ ಸೊಸೆಯಾಗಿ ನಿಂತಿದ್ದಾಳೆ ತಾನೆ? ಅವಳನ್ನ ಮಾತಲ್ಲಿ ಬೇಡ ಪಲ್ಲು, ಅದನ್ನ ಮಾಡಿ ತೋರ್ಸು. ನೋಡು, ನನಗೆ ನನ್ನ ತಂಗಿ ಬಗ್ಗೆ ಪ್ರೀತಿ ಇದೆ, ನಮ್ಮ ಕುಟುಂಬದವ್ರ ಬಗ್ಗೆ ಗೌರವ ಇದೆ. ನಾನು ನಮ್ಮ ಮನೆಯವ್ರಿಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧವಾಗಿ ನಿಂತಿದ್ದೀನಿ. ಹಾಗೆ ನಿಮ್ಮ ಅಣ್ಣನಿಗೂ ನಿಮ್ ಬಗ್ಗೆ, ನಿಮ್ ಮನೆಯವ್ರ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇದ್ರೆ ಆ ಝಾನ್ಸಿನ ಮನೆಯಿಂದ ಮತ್ತ ಅವನ ಮನಸ್ಸಿನಿಂದ ಆಚೆ ಹಾಕಕ್ಕೆ ಹೇಳು. ಮಿತು, ಅದನ್ನ ಮಾತಾಡ್ ಸರಿ ಮಾಡಿದ್ರೆ ಆಯ್ತು. ಮಾತಿಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ತಾನೆ ಈ ನೋಟಿಸ್ ಬಂದಿರೋದು. ಇವಾಗ್ಲೂ ಹೇಳ್ತಾ ಇದ್ದೀನಿ ಪಲ್ಲವಿ, ನನಗೆ ನನ್ನ ಕುಟುಂಬನೇ ಮುಖ್ಯ. ನನ್ನ ಕುಟುಂಬಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನಿಮ್ ಮನೆಯವ್ರಿಗೆ ಆ ಝಾನ್ಸಿನೇ ಮುಖ್ಯ ಅನ್ನೋದಾದ್ರೆ ನೀನು ನನ್ನನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರು. ಹಲೋ ಮಿತು, ಮಿತು.